ಎಮ್ಮೆಲ್ಲೆ ನಮ್ಮ ದಯವಿಟ್ಟು ಅವ್ರು ಒಂದು ಓಟ್ ಕೊಡೋ ಬಗ್ಗೆ ಅವ್ರು ಸತ್ತೋರು ಮಾನ ಪಡಿ ದಯವಿಟ್ಟು ರಮೇಶ್ ಹಚ್ಚಿ ಜಾಗ ಬಿಡಿ ನೀನು ಹಚ್ಚಿ ಜಾಗ ಬಿಡಿ ಆಯ್ತು ಮಾಡಿ ನೀವು ಮಾಡಿ ಬರದು ಈ ಕಡೆ ಟಿಗಿ ಮೇಲೆ ಓಡಾಡಿ ಹೆಂಗಸರು ಅಲ್ಲಿ ಬಂದ
ಅದಕ್ಕೆ ಸ್ವಾಮಿಗಳು ಅಂತ ಬರ್ಸಕ್ಕೆ ಮಠ ಇಲ್ಲಿರೋದ್ರಲ್ಲಿ ದೊಡ್ಡವರು ಯಾವುದೇ ಮಸೂದೆನ ನಮ್ಮ ಊರಲ್ಲಿ ಅಂತ ಇರ್ಬೇಕು ನಾವು ಹಸಿರತ್ತೆ ಇರುತ್ತವೆ ನಾನು ಅದಕ್ಕೆ ಆಗುತ್ತೆ ಮಾಡಕ್ಕಾಗಲ್ಲ ಹೋಗಪ್ಪ ಅವರೆಲ್ಲ ಅವ್ರಿಗೇನು ತೊಂದರೆ ಯಾರು ಹಾಂ ಇದು ಮಳೆ ಬಂದ್ಬಿಟ್ಟು ಯಾಕೆ ದೇವರು ಮಳೆ ಬಂದ್ಬಿಟ್ಟು ಆಗಲ್ಲ ಆಯ್ತು ಆಯ್ತು ಸಮಸ್ಯೆನಪ್ಪ ಅಯ್ಯೋ ನಮ್ಗೆ ಅದೇ ಗೊತ್ತಿಲ್ಲಪ್ಪ ಅವರೇ ತಗೊಂಡಿದ್ದಾರೆ ಎಲ್ಲ ಹಿಂದೆ ಬನ್ನಿ, ಸರಿ ಬನ್ನಿ.
ಬನ್ನಿ ಎಲ್ಲ ಹಿಂದೆ ಬನ್ನಿ ಸರ್ ಇಲ್ಲಿ ಬನ್ನಿ ಬಿಡ್ತದ ಬನ್ನಿ ಎಲ್ಲ ಹಿಂದೆ ಬನ್ನಿ ಸರಿ ಅದೇನು ಕಿಲ್ಬೇಡ ಬಿಡಬೇಡ ನೀವು ಯಾರು ಹೊರಗಡೆ ಮಾಡ್ತಿದ್ರು ಸುಮ್ಮನೆ ಮಧ್ಯದಲ್ಲಿ ಮುಖ ನೋಡಿದ್ರೆ ಏನು ಹಾಕಿದ್ರೆ ಕತ್ತ ಹೋಗಿ ಎಲ್ಲ ದಯವಿಟ್ಟು ಹಿಂದ್ಗಡೆ ಬನ್ನಿ ಜಾಗ ಅಲ್ಲಿ ಬಂದವ್ರಿಗೆ ಬರಪ್ಪ ನೀವು ಆಗ್ತಾ ಬಂದ್ಬಿಡಿ ಈ ಕಡೆ ಯಾರು ದೂರದಿಂದ ಎಸಿಬೇಡಿ ಬನ್ನಿ ಸರಿ ಚಂದ್ರು ಸಾಕು ಇಡೋಣ ಸಾಕು ಮನೆಗೆ ಬಂದಾತು ಮುಗಿಸೋಣ ಪಾಪ ಈ ಕಡೆ ಪಾಪ ನೀನು ಸರಿ ಬಾ ಹಿಂದ್ಗಡೆ ಬಾ
ವಾಟಾಳ್ ಶ್ರೀಗಳು ಕೂಡ ಬಂದರು. ವಾಟಾಳ್ ಶ್ರೀಗಳಿಗೆ ವಿಷಯ ಗೊತ್ತಾಗಿ ಬಂದಿದ್ದಾರೆ. ಗಾಳಿ ವಿರುದ್ಧವಾಗಿ ಇಟ್ಕೊಳ್ಳಿ, ಕೈ ಕೂತದ ಸ್ವಲ್ಪ ಮಣ್ಣಾಕೋ
ವಾಟರ್ ಬಾಟ್ಲು ಕೊಡ್ರಿ. ಹೋಗಿ ಹಾಕ್ಬಿಟ್ಟು ಮಗದಲ್ಲಿ ನೋಡ್ರಿ ಯಾವ್ದು ಎಸ್, ಇವತ್ತು ಕೃಷ್ಣಪ್ಪ ಅವರ ಅಂತಿಮ ವಿಧಿವಿಧಾನಕ್ಕೆ ನಾವೇನು ನೋಡ್ತಾ ಇದ್ರೆ ಇವತ್ತು ಅವರ ಪಾರ್ಥಿವ ಶರೀರವನ್ನು ಅಂತಿಮ ಸಂಸ್ಕಾರಕ್ಕಂತ ಟಿ ನರಸೀಪುರ ತಾಲೂಕಿನ ದೊಡ್ಡಬಾಗಲು ಗ್ರಾಮದ ಅವರ ರೀತಿಯ ತೋಟ, ಆ ತೋಟದ ಅಂಗಳದಲ್ಲಿ ಅವರ ಅಂತಿಮ ಸಂಸ್ಕಾರ, ಅದು ಅಗ್ನಿಸ್ಪರ್ಶದ ಮೂಲಕ ಮಾಡಿರುವಂಥದ್ದು. ಸಿಕ್ಕಾಪಟ್ಟೆ ಜನ ಕೂಡ ಬಂದರು. ಕೊನೆಯದಾಗಿ ಒಂದೊಂದವರು ವಟಾಶ್ರೀಗಳು ಬರ್ತಾರೆ. ವಟಾಶ್ರೀಗಳು ಬಂದು ಅವ್ರಿಗೆ ಒಂದು ಅಂತಿಮ ಪುಷ್ಪಗುಚ್ಛ ಅರ್ಪಣೆ ಮಾಡ್ತಾರೆ. ಜನಗಳು ತುಂಬ ಜನ ಇವತ್ತು ಅವರ ಅಂತಿಮ ಸಂಸ್ಕಾರಕ್ಕೆ ಸೇರಿದಂಥದ್ದು. ಒಂದು ಕಡೆ ಬನ್ನೂರು ಹೋಬಳಿ, ಇನ್ನೊಂದು ಕಡೆ ಟಿ ನರಸೀಪುರ ತಾಲೂಕಿನ ದೊಡ್ಡಬಾಗಲು ಗ್ರಾಮ ಪಂಚಾಯತಿ ವ್ಯಾಪ್ತದ ಎಲ್ಲ ಗ್ರಾಮಸ್ಥರು ಕೂಡ ಬಂದು, ಸಾರ್ವಜನಿಕರು ಕೂಡ ಬಂದು ಅವರ ಅಂತಿಮ ದರ್ಶನ ಮಾಡ್ಕೊಂಡು ಭಾಳ ದೊಡ್ಡ ಅಭಿಮಾನಿ ಬಳಗನೆ ಇದ್ದಂಥದ್ದು ಕೃಷ್ಣಪ್ಪ ಅವ್ರಿಗೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಇವತ್ತು ಬನ್ನೂರಿಂದ ಬಸ್ಗಳಲ್ಲಿ ಬಂದಂತಹ ಗ್ರಾಮಸ್ಥರು ಒಂದು ಕಡೆ ಆದರೆ, ಇದೇ ಊರಿನ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ಒಂದಷ್ಟು ಗ್ರಾಮ ನಿವಾಸಿಗಳು ಬರೋಂದು ಕೃಷ್ಣಪ್ಪ ಅವ್ರನ್ನ ಅಂತಿಮ ದರ್ಶನ ಮಾಡ್ಕೊಂಡು ಹೋಗಿ. ಕೊನೆಯದಾಗಿ ಬಂದಂಥದ್ದು ವಟಾಶ್ರೀಗಳು. ವಟಾಶ್ರೀಗಳು ಯಾವತ್ತೂ ಲೇಟ್ ಮಾಡ್ತಿರಲಿಲ್ಲ, ಬಟ್ ಇವತ್ತು ಅವ್ರಿಗೆ ಭಾಳ ವಿಚಾರ ಬೇಗ ಲೇಟಾಗಿ ಮುಟ್ಟಿದೆ ಅಂತ ಕಾಣುತ್ತೆ. ಹಾಗಾಗಿ ಕೊನೆಗೆ ವಟಾಶ್ರೀಗಳು ಬರ್ತಾರೆ, ಬಂದು ಅವರ ಪುಷ್ಪ ನಮನವನ್ನು ಕೂಡ ಸಲ್ಲಿಸುವಂಥದ್ದು. ಈ ಒಂದು ಪಂಚಭೂತ
ಲೀಲವಾದಂಥ ಎಸ್ ಕೃಷ್ಣಪ್ಪನವರ ಅಂತಿಮ ದರ್ಶನ ನೀವು ನೋಡ್ತಾ ಇರೋವಂಥದ್ದು. ನಾನು ಸಾಮಾನ್ಯವಾಗಿ ಯಾವ ರಾಜಕಾರಣಿಗಳ ಒಂದು ಅಂತಿಮ ಸಂಸ್ಕಾರ ಕೂಡ ಹೋಗೋದು ಇಲ್ಲ. ಬಟ್ ಭಾಳ ನಮ್ಮ ಹಿರಿಯ ಜೀವ ಬನ್ನೂರಿನ ಮುತ್ಸದಿ ನಾಯಕರು ಬನ್ನೂರಿಗೆ ಹೆಸರು ಮಾಡಿಕೊಟ್ಟಂಥದ್ದು ರಾಜಕೀಯ ವ್ಯವಸ್ಥೆಗಳಲ್ಲಿ. ಹಾಗಾಗಿ ವಾಲಂಟ್ರಿಯಾಗಿ ನಾನು ಬಂದಿರೋಂಥದ್ದು. ನೋಡ್ತಾ ಇದ್ರೆ ಅವರ ಒಂದು ತೋಟದ ಸರಿಸುಮಾರು 60 ಎಕರೆ ತೋಟ ಇರುವಂಥದ್ದು ಕೃಷ್ಣಪ್ಪ ಅವ್ರ ತೋಟ. ಈ ತೋಟನೇ ಅವ್ರಿಗೆ ಒಂದು ದೊಡ್ಡ ಜೀವಾಳವಾಗಿ ಇದ್ದಂಥದ ಸ್ಥಿತಿ. ಮತ್ತೆ ಮಳೆ ಬರೋ ಪರಿಸ್ಥಿತಿ ಇದ್ರೂ ಕೂಡ ಮಳೆ ಬರ್ತಾ ಇಲ್ಲ, ಬರೀ ಗಾಳಿ ಮಾತ್ರ ಬರ್ತಾ ಇರುವಂಥದ್ದು. ಇಷ್ಟು ತೋಟದ ಹವಾಮಾನ ಈ ಥರ ಇದೆ. 60 ಎಕರೆಯ ತೋಟ ಇವತ್ತು ಸರಿಸುಮಾರು 35-40 ವರ್ಷಗಳಿಂದ ಕೂಡ ಜನ ಈ ತೋಟದೊಳಗಡೆ ನೋಡಿರಲಿಲ್ಲ. ಈ ಮೂಲಕ ನೋಡುವಂಥರ ಆಯ್ತಲ್ಲ ಅನ್ನೋದು ಕೂಡ ಒಂದು ಅವರ ಅಭಿಮಾನಿಗಳ ಒಂದು ಬೇಸರ ಕೂಡ ಇರುತ್ತೆ. ಹಾಗಾಗಿ ಎಸ್ ಕೃಷ್ಣಪ್ಪನವರು ಮತ್ತೊಮ್ಮೆ ಬರೀ ನೆನಪಾಗಿ ಉಳ್ಕೊಳ್ಳೋದು ಜನಸಾಮಾನ್ಯರಲ್ಲಿ. ತಾವು ನೋಡ್ತಾ ಇದ್ದೀರಾ, ಸಣ್ಣ ಆಯ್ತು ಕಡೆಲ್ಲ ಜನ ಇದ್ದಾರೆ. ಬಸ್ಸುಗಳಲ್ಲಿ ಬಂದಂಥವ್ರು, ಅವರೇ ಬಸ್ಸುಗಳನ್ನ ಆಯೋಜನೆ ಮಾಡಿದಂಥವ್ರು. ಒಂದು ಕಡೆ ಅವರ ಆಪ್ತ ಡ್ರೈವರ್ ರಮೇಶಣ್ಣ, ಅವ್ರಿಗಂತೂ ಭಾಳ ದುಃಖ ಮರುಕೊಟ್ಟಿರುವಂಥದ್ದು. ಬೇಜಾರಾಗೋ ಸಂಗತಿ ಏನು ಅಂತಂದರೆ, ಒಬ್ಬ ಹಿರಿಯ ಮುತ್ಸದಿನ ನಾವು ಕಳ್ಕೊಂಡ್ವಲ್ಲ ಅನ್ನೋದು ಒಂದು ಕಡೆ. ಯಾಕೆಂದರೆ ಇಡೀ ತಾಲೂಕಿಗೆ, ಬನ್ನೂರು ಹೋಬಳಿಗೆ ಪ್ರಥಮ ಪರಿಚಯ ಆದಂತಹ ಎಸ್ ಕೃಷ್ಣಪ್ಪನವರ ಆಡಳಿತ ವರ್ಗಗಳಲ್ಲಿ ಏನಾಯಿತು ಅಂತ ಬೆಳಗಿನಿಂದ ಕೂಡ ಕೇಳಿದ್ದೀರಾ. ಪಂಚಲೀನಗಳಲ್ಲಿ ಇವತ್ತು ಕೃಷ್ಣಪ್ಪ ಅವರ ಅಂತಿಮ ಸಂಸ್ಕಾರ ಅಗ್ನಿಸ್ಪರ್ಶದ ಮೂಲಕ ಅವರ ಕಿರಿಯ ಮಗ ಅವರ ಅವ್ರ ಮಕ್ಕಳ ಹೆಸರುಗಳು ಸರ್? ರಮೇಶ್ ಸರ್? ರಾಜು, ರವಿ. ಹಾಂ, ರವಿ ಅವರು, ರಾಜು, ಪೂರ್ಣಿಮಾ ಅವರು. ಹೌದೌದು. ಅಗ್ನಿಸ್ಪರ್ಶ ಮಾಡಿದ್ಯಾರು ರಮೇಶಣ್ಣ? ರವಿ ಅವರು. ಹಿರಿಯನಾ ಕಿರಿಯನ? ಹಿರಿಯ ಮಗ. ತುಂಬಾ ಬಹಳ ದುಃಖ ಪಡ್ತಾ ಇದ್ರು ಅವರು. ನೋಡಿ, ಇದು ಕೃಷ್ಣಪ್ಪ ಅವರ ತೋಟ. 60 ಎಕರೆ ತೋಟದ ವಿಸ್ತೀರ್ಣತೆ ಇರುವಂಥದ್ದು. ಎಲ್ಲೂ ಕೂಡ ಅವರು ಇಷ್ಟು MLA ಆಗಿ ಅವರ ಕುಟುಂಬ ಕೂಡ ಎಲ್ಲೂ ನಾವು MLA ಮನೆತನ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡಂತಹ ವಿಚಾರಗಳಿಲ್ಲ ಎಲ್ಲೂ ಕೂಡ. ಹಾಗಾಗಿ ಒಂದು ಬನ್ನೂರು ವಿಧಾನಸಭಾ ಕ್ಷೇತ್ರ ಏನಾಗಿತ್ತು ಆ ಒಂದು ಟೈಮಲ್ಲಿ ಕೃಷ್ಣಪ್ಪ ಅವರ ಮಾಡಿದಂತಹ ಎಲ್ಲ ಸಾಧನೆಗಳು ಕೂಡ ನಾವು ಮರೆಯೋ ಹಾಗಾಗಿಲ್ಲ. ಅದೆಲ್ಲ ಒಂದು ದೊಡ್ಡ ವಿಚಾರ ಅಂತಾನೆ ಹೇಳ್ಬೋದು. ಎಸ್, ಇದು ಅವರ ತೋಟದ ಮನೆ. ಆ ತೋಟದ ಮನೆಯಲ್ಲಿ ನರಸೀಪುರದಿಂದ ಹಲವಾರು ಪಕ್ಷದ ನಾಯಕರು ಕೂಡ ಬಂದಿರುವಂಥದ್ದು. ಲಾಸ್ಟಲ್ಲಿ ಕೊನೆಗೆ ಬರ್ತಾರೆ ವಾಟರ್ ಶ್ರೀಗಳು. ಅವರು ಕೂಡ ವಿಷಯ ಗೊತ್ತಾದಾಗ ಕಡೆಯ 1-5 ನಿಮಿಷಗಳಲ್ಲಿ ವಾಟರ್ ಶ್ರೀಗಳು ಬರುವಂಥದ್ದು. ಎಲ್ಲಾದರೂ ಕೂಡ ಅವ್ರು ಬೇಗ ಬರ್ತಿದ್ರು ವಾಟರ್ ಶ್ರೀಗಳು. ಎಲ್ಲೋ ಸುದ್ದಿ ಅವ್ರಿಗೆ ಭಾಳ ಲೇಟಾಗಿ ತಲುಪಿದೆ ಅಂತ ಕಾಣುತ್ತೆ. ಈ ಒಂದು ತೋಟದ ಏನು ಮೈದಾನ ಇದೆ, ಈ ಮೈದಾನದಲ್ಲಿ ಕೃಷ್ಣಪ್ಪ ಅವರು ಕೇವಲ ನೆನಪಾಗಿ ಉಳ್ಕೊಂಡ್ರು ಅನ್ನೋದು ಈ ಭಾಗದ ಜನತೆಗೆ ತುಂಬಲಾಗದ ನಷ್ಟ. ಯಾಕಂದ್ರೆ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂತ ಎಲ್ಲ ಗ್ರಾಮದ ಗ್ರಾಮಸ್ಥರು ಕೂಡ ಇಲ್ಲಿಗೆ ಬಂದಿದ್ರು ಅನ್ನೋದು, ಜನಸಾಮಾನ್ಯರು ಕೂಡ ಬಂದಿದ್ರು ಇಲ್ಲಿಗೆ. ಎಸ್, ಇನ್ನು ತೋರಿಸೋದಕ್ಕೇನೂ ಇಲ್ಲ. ಇವತ್ತು ಕೃಷ್ಣಪ್ಪನ ಅಂತಿಮ ನಮನವನ್ನು ಸಲ್ಲಿಸಂತ ಸಾವಿರಾರು ಅಭಿಮಾನಿಗಳು ಕೂಡ ಬಂದಂಥದ್ದು. ಈ ಒಂದು ತಾವು ನೋಡ್ತಾ ಇದ್ದೀರಾ, ಇಲ್ಲಿ 60 ಎಕರೆ ಭೂ ವಿಸ್ತೀರ್ಣದಲ್ಲಿರುವಂತಹ ಸುಂದರ ತೋಟದಲ್ಲಿ ಕಾಲ ಕಳೀತಾ ಇದ್ರು ಎಸ್ ಕೃಷ್ಣಪ್ಪನವರು. ದೂರದ ಊರುಗಳಿಂದ ಬಂದಂತಹ, ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಜನಪ್ರತಿನಿಧಿಗಳು ಕೂಡ ನಾವು ನೋಡಿದ್ವಿ. ಕೆಲವೊಂದು ಸುದ್ದಿಗಳು ನೋಡಿದ ಮೇಲೆ ಕೂಡ ಕೆಲವೊಂದು ಜನಪ್ರತಿನಿಧಿಗಳು ಬಂದರು. ಅವರ ಹಿಂಬಾಲಕರು ಫೋನ್ ಮಾಡಿದಾಗ ಸುದ್ದಿ ಮಾಧ್ಯಮದವರು ಬಂದು ಸುದ್ದಿ ಮಾಡ್ತಾ ಇದ್ದಾರೆ ಅಂದಾಗ ತಕ್ಷಣ ಬರೋ ಥರ ಆಯಿತು. ತಾವೇ ನೋಡ್ತಾ ಇದ್ರೆ, ಇದು ಕೃಷ್ಣಪ್ಪ ಅವರ ತೋಟದಲ್ಲಿ ಪಂಚಭೂತಗಳಲ್ಲಿ ಇವತ್ತು ಕೃಷ್ಣಪ್ಪ ಅವರ ಅಂತಿಮ ಸಂಸ್ಕಾರ ಭಾಳ ಸುಂದರವಾಗಿ ವಿಧಿವಿಧಾನಗಳ ಪ್ರಕಾರ ಯಾವುದೇ ರೀತಿಯಂಥ ಸದ್ದು ಗದ್ದಲಗಳಿಲ್ದೇನೆ ಎಲ್ಲರೂ ಕೂಡ ಶಾಂತಿ ನಮನದ ಜೊತೆ ಇವತ್ತು ಮಾಡಿದಂಥದ್ದು ನಾವು ನೋಡೋದಾದ್ರೆ, ಸರಿಸುಮಾರು 60 ಎಕರೆ ಭೂ ವಿಸ್ತೀರ್ಣದ ಒಂದು ಸುಂದರ ತೋಟದಲ್ಲಿ ಅವರ ಜೀವನ್ಮರಣವಾಗಿ ಇವತ್ತು ಅವರ ಅಗ್ನಿಸ್ಪರ್ಶ ಆಗಿದ್ದು, ಅವರ ಹಿರಿಯ ಮಗ ಅಗ್ನಿಸ್ಪರ್ಶನ ಮಾಡೋದಂಥದ್ದು. ಕಡೆಯಲ್ಲಿ ಕೋಮಲಮ್ಮನವರು ಅಂದರೆ ಶ್ರೀಮತಿಯವ್ರಿಗೆ, ಅವರು ಕೃಷ್ಣಪ್ಪ ಶ್ರೀಮತಿಯವ್ರಿಗೆ ಒಂದಷ್ಟು ದುಃಖಗಳನ್ನ ತಡ್ಕೊಳಕ್ಕಾಗಲಿಲ್ಲ. ನಾನು ಯಾವಾಗ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಅವ್ರಿಗೆ ಕೇಳಿಸ್ಕೊಂಡ್ರೇನೋ ಪಾಪ ಇದ್ದಂಥ 2 ದಿನ, ನಿನ್ನೆ ಇವತ್ತು 2 ದಿನ ಇದ್ದಂಥ ದುಃಖ ಒಮ್ಮೆಲೆ ಅವ್ರಿಗೆ
ಕಟ್ಟೆ ಹೊಡ್ಕೊಂಡು ಹೋಗುತ್ತೆ, ದುಃಖದ ಕಟ್ಟೆ ಹೊಡೆದು ಭಾಳ ಅಳ್ತಾರೆ. ಕೆಲವೊಂದು ಸನ್ನಿವೇಶಗಳನ್ನ ನಾನು ತೋರಿಸಿಲ್ಲ ನಿಮಗೆ, ಆದರೆ ಒಬ್ಬ ಉತ್ತಮ ವ್ಯಕ್ತಿತ್ವ ಅಂತ ನಾವು ಹೇಳೋದಲ್ಲ, ಜನಸಾಮಾನ್ಯರು ಹೇಳಿದ್ದಾರೆ, ಅವ್ರ ಜೊತೆ ಒಡನಾಟ ಇದ್ದು ಅಂತ ಹೇಳಿರೋಂಥದ್ದು ಭಾಳ ಬೇಸರ ಸಂಗತಿ. ಒಟ್ಟಿನಲ್ಲಿ ಸ್ವರ್ಗಸ್ಥರಾದಂತಹ ಕೃಷ್ಣಪ್ಪ ಅವ್ರಿಗೆ, ಅವ್ರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಅಂತ ಕೂಡ ನಾನು ಈ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.